ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಇಡೀ ದೇಶದಲ್ಲಿ ಡಿಲಿಮಿಟೇಷನ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಕುರಿತು ನಮ್ಮ ಈ ದಿನ .comನಲ್ಲಿ ಅನೇಕ ವಿಡಿಯೋಗಳನ್ನು ಸಹ ನಾವು ಮಾಡಿದ್ದೇವೆ. ಆದರೆ ಈ ವಿಡಿಯೋ ಮಾತ್ರ ಸ್ವಲ್ಪ ಸ್ಪೆಷಲ್. ಯಾಕಂತಂದರೆ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಡಿಲಿಮಿಟೇಷನ್ ಆದರೆ ಹೇಗೆ ಕ್ಷೇತ್ರಗಳು ಮರುವಿಂಗಡಣೆ ಆಗತ್ತೆ, ಡಿಲಿಮಿಟೇಷನ್ ಕಮಿಷನ್ನಲ್ಲಿ ಯಾರೆಲ್ಲ ಇರ್ತಾರೆ, ಈಗ ಇರುವ ಕ್ಷೇತ್ರಗಳೇ ಇಲ್ಲದಿರೋ ಪರಿಸ್ಥಿತಿಯೂ ನಿರ್ಮಾಣ ಆಗ್ಬೋದು. ಸೊ ನಾವು ಈಗ ಈ ಡಿಲಿಮಿಟೇಷನ್ ಅಂದರೆ ಏನು, ಈ ಹಿಂದೆ ಯಾವೆಲ್ಲ ಸರ್ಕಾರಗಳು ಡಿಲಿಮಿಟೇಷನ್ ಮಾಡಿದೆ ಮತ್ತು ಅದರ ಪ್ರೊಸೆಸ್ ಹೇಗೆಲ್ಲ ನಡೆಯುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದೇ ಏಪ್ರಿಲ್ 16ರಿಂದ 18ರವರೆಗೆ ಸಂಸತ್ತಲ್ಲಿ 3 ಬಿಲ್ಲನ್ನು ಮಂಡಿಸೋಕೆ ವಿಶೇಷ ಅಧಿವೇಶನವನ್ನು ಕೇಂದ್ರ ಸರ್ಕಾರ ಕರೆದಿತ್ತು. ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಮತ ಹಾಕಿದಂಥ ಸಂವಿಧಾನದ ತಿದ್ದುಪಡಿ ಮಸೂದೆ, ಕ್ಷೇತ್ರ ಮರುವಿಂಗಡಣೆ ಅಂದರೆ ಡಿಲಿಮಿಟೇಷನ್ ಮಸೂದೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಅನ್ನೋ 3 ಮಸೂದೆಗಳಿಗೆ ಸೋಲಾಗಿದೆ. ಅದರಲ್ಲಿ ಒಂದು ಮಸೂದೆಯನ್ನ ಅಂದರೆ ಕ್ಷೇತ್ರ ಮರು ವಿಂಗಡಣೆ ಮಸೂದೆಯನ್ನ ದಕ್ಷಿಣದ ಎಲ್ಲಾ ರಾಜ್ಯಗಳು ವಿರೋಧಿಸಿದೆ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಬಿಲ್ ಪ್ರತಿಯನ್ನ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನ DMK ಸಂಸದರೆಲ್ಲರೂ ಸಹ ಪಾರ್ಲಿಮೆಂಟಲ್ಲೂ ಒಂದು ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿರೋಧವನ್ನು ತೋರಿಸಿದ್ರು. ಇನ್ನು ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ವಿರೋಧ ಪಕ್ಷಗಳು ಈ ಬಿಲ್ ಜಾರಿ ಆದ್ರೆ ಭಾರತದ ಚುನಾವಣಾ ನಕ್ಷೆಯನ್ನು ಬದಲಾಯಿಸೋ ತಂತ್ರವನ್ನು BJP ಸರ್ಕಾರ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ಹಾಗಾದರೆ ಈ ಬಿಲ್ ಯಾಕೆ ಇಷ್ಟೊಂದು ಸಮಸ್ಯಾತ್ಮಕ? ಈ ಬಿಲ್ ಜಾರಿ ಆದರೆ ಏನಾಗತ್ತೆ? ವೀಕ್ಷಕರೇ, 1947ರಲ್ಲಿ ಭಾರತ ಸ್ವತಂತ್ರ ಆದಾಗ ಸಂವಿಧಾನ ಒಂದು ಸರಳ ನಿಯಮವನ್ನು ಅಳವಡಿಸ್ಕೊಂಡಿದೆ. ಪ್ರತಿ ಜನಗಣತಿ ನಂತರ ಡಿಲಿಮಿಟೇಷನ್ ಅನ್ನು ಪ್ರತಿ 10 ವರ್ಷಗಳಿಗೆ ಒಮ್ಮೆ ನಡೆಸಬೇಕು ಅಂತ. ಅದರ ಪ್ರಕಾರನೇ ಪ್ರತಿ 10 ವರ್ಷಗಳ ನಂತರ ಚುನಾವಣಾ ನಕ್ಷೆಯನ್ನು ಪುನರ್ ರಚಿಸಬೇಕಾಗತ್ತೆ. ಸೊ ಇದರ ಮೂಲಕ ಲೋಕಸಭೆಯ ಪ್ರತಿನಿಧಿಗಳು ಒಂದೇ ಸಂಖ್ಯೆಯ ಮತದಾರರನ್ನ ಪ್ರತಿನಿಧಿಸೋಕೆ ಈ ನಿಯಮವನ್ನು ಅನುಸರಿಸಲಾಯಿತು. ಸೊ ಇದು 3 ದಶಕಗಳವರೆಗೆ ಅಂದರೆ 1952, 1963 ಮತ್ತು 1973ರವರೆಗೆ ಡಿಲಿಮಿಟೇಷನ್ಗಾಗಿ ಆಯೋಗಗಳನ್ನು ಸ್ಥಾಪಿಸಿ ಸರಿಯಾಗಿ ಕ್ಷೇತ್ರಗಳ ಪುನರ್ ವಿಂಗಡಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸೊ ಇದರ ಮೂಲಕ ಪ್ರತಿ ಜನಗಣತಿ ನಂತರ ಗಡಿಗಳನ್ನು ಪುನರ್ರಚನೆ ಮಾಡಲಾಯಿತು. ಆದ್ದರಿಂದ ವೇಗವಾಗಿ ಬೆಳೆದಂಥ ರಾಜ್ಯಗಳು ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಂಡ್ವು. ಕಡಿಮೆ ಜನಸಂಖ್ಯೆಗಳನ್ನು ಹೊಂದಿರುವಂಥ ರಾಜ್ಯಗಳಿಗೆ ಕಡಿಮೆ ಪ್ರಾತಿನಿಧ್ಯ ಸಿಕ್ತು. ಸೊ ಈಗ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಅಂತಂದರೆ, ಈ ಗಡಿರೇಖೆಗಳನ್ನು ನಿರಂತರವಾಗಿ ಪುನರ್ರಚಿಸೋದು ಯಾಕೆ ಮುಖ್ಯ? ಸೊ ಈ ಗಡಿಗಳನ್ನು ಪುನರ್ರಚಿಸದೇ ಇದ್ದರೆ ಏನು ಸಮಸ್ಯೆ ಆಗತ್ತೆ ಅಂತ. ಮೊದಲು ಈ ದೇಶದಲ್ಲಿ ಡಿಲಿಮಿಟೇಷನ್ ಆಗಿದ್ದು 1971ನಲ್ಲಿ. ಸೊ ಆಗ ಭಾರತದಲ್ಲಿ 55 ಕೋಟಿ ಜನಸಂಖ್ಯೆ ಇತ್ತು. ಆಗ ಆದ ಡಿಲಿಮಿಟೇಷನ್ನಿಂದ ಲೋಕಸಭೆ 543 ಕ್ಷೇತ್ರಗಳನ್ನಾಗಿ ರಚಿಸಲಾಯಿತು. ಸೊ ಈಗ ಭಾರತದಲ್ಲಿ ಇರೋದು 140 ಕೋಟಿ ಜನಸಂಖ್ಯೆ. ಅಂದರೆ 1971ಕ್ಕೆ ಹೋಲಿಸಿದ್ರೆ ಇವತ್ತು 3 ಪಟ್ಟು ಜನಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ 543ರಿಂದ 850 ಸೀಟ್ಗಳಿಗೆ ಹೆಚ್ಚಿಸೋ ಬಗ್ಗೆ ತೀರ್ಮಾನವನ್ನು ಮಾಡಿರೋದು. ಅಂದರೆ ಹೆಚ್ಚಿನ ಜನಸಂಖ್ಯೆಗೆ ಹೆಚ್ಚಿನ ಪ್ರತಿನಿಧಿಗಳಿದ್ರೆ ಉತ್ತಮ ಆಡಳಿತಕ್ಕೆ ಕಾರಣ ಆಗತ್ತೆ. ಹೌದಲ್ವಾ? ಹಾಗಾದ್ರೆ ಸಮಸ್ಯೆ ಏನೂ ಇಲ್ಲ ಅಲ್ವಾ? ಎಸ್, ಈಗ ಪ್ರಶ್ನೆ ಬರುತ್ತೆ. ಇಲ್ಲಿ ಸಮಸ್ಯೆ ಇರೋದು ಬೇರೆನೆ. ಸೊ ಇಡೀ ದೇಶದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಜನಸಂಖ್ಯೆಯನ್ನು ನಿಯಂತ್ರಿಸಿ ಶಿಕ್ಷಣದಲ್ಲಿ ಹೂಡಿಕೆ ಮಾಡಿ ಆರ್ಥಿಕತೆಯಲ್ಲಿ ಪ್ರಗತಿಯನ್ನು ಸಾಧಿಸಿದ ದಕ್ಷಿಣದ ರಾಜ್ಯಗಳು ಸಂಗ್ರಹಿಸುವ ತೆರಿಗೆ ಹಣ ಸೇರಿದಂತೆ ಎಲ್ಲಾನು ಸಹ ಜನಸಂಖ್ಯೆ ಹೆಚ್ಚಿರುವ ಮತ್ತು ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗುವಂಥ ಹಿಂದಿ ರಾಜ್ಯಗಳಿಗೆ ಕೊಡಬೇಕಾಗತ್ತೆ. ಸೊ ದಕ್ಷಿಣ ಭಾರತದ ರಾಜ್ಯಗಳು ಆಕ್ರೋಶಗೊಳ್ಳೋಕೆ ಇದು ಕೂಡ ಪ್ರಮುಖ ಕಾರಣ. ಸೊ ಈಗ ನೋಡೋಣ, 1971ರಿಂದ ಭಾರತದಲ್ಲಿನ ಲೋಕಸಭಾ ಕ್ಷೇತ್ರಗಳು ಪುನರ್ರಚನೆಯಾಗದೆ ಹಾಗೇನೆ ಇದಾವೆ ಅಂತಂದ್ರೆ ಜನಸಂಖ್ಯಾ ಬೆಳವಣಿಗೆಗೆ ತಕ್ಕಂತೆ ಮತದಾನದ ಹಕ್ಕು ಸಿಗೋದಿಲ್ಲ ಅಂತ. ಸೊ ಈಗ ಉದಾಹರಣೆಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಇರುವಷ್ಟು ಮತದಾರರು ಈ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಂಡುಬರೋದಿಲ್ಲ. ಸೊ ಅದರಿಂದ ಮತದಾನದ ಅಸಮಾನತೆಯೂ ಹೆಚ್ಚಾಗುತ್ತೆ. ಅದೇ ರೀತಿ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿದ ದಕ್ಷಿಣದ ರಾಜ್ಯಗಳು ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದು 18 ಲಕ್ಷ ಮತದಾರರು ಒಂದು ಕ್ಷೇತ್ರದಲ್ಲಿ ಇದ್ದಾರೆ ಅಂತಂದ್ರೆ ಮತ್ತು ಜನಸಂಖ್ಯೆ ಹೆಚ್ಚಾಗಿರುವಂತಹ ಉತ್ತರ ಪ್ರದೇಶದ ಒಂದು ಕ್ಷೇತ್ರದಲ್ಲಿ 30 ಲಕ್ಷ ಮತದಾರರು ಇದ್ದಾರೆ. ಸೊ ಇದರಿಂದ ಮತದ ಮೌಲ್ಯ ಅಸಮಾನವಾಗ್ಬಿಡುತ್ತೆ. ಈಗ ಮುಖ್ಯವಾದ ವಿಚಾರ, 1970ರ ದಶಕದಿಂದ ಭಾರತ ವೇಗವಾಗಿ ಬದಲಾಗೋಕೆ ಶುರುವಾಯಿತು. ತಮಿಳುನಾಡು, ಕೇರಳ, ಕರ್ನಾಟಕದಂತಹ ದಕ್ಷಿಣದ ರಾಜ್ಯಗಳು ಕುಟುಂಬ ಯೋಜನಾ ನೀತಿಯನ್ನು ಫಾಲೋ ಮಾಡಿ ಜನಸಂಖ್ಯೆ ನಿಯಂತ್ರಣ ಮಾಡಿದ್ವು. ಆದ್ದರಿಂದ ದಕ್ಷಿಣದ ರಾಜ್ಯಗಳ ಜನನ ದರ ಪ್ರಮಾಣ ಕಡಿಮೆ ಆಯಿತು. ಆದರೆ ಉತ್ತರದ ರಾಜ್ಯಗಳು ಕುಟುಂಬ ಯೋಜನೆಯನ್ನು ಕೈಗೊಳ್ಳಲೇ ಇಲ್ಲ.
ಇದರಿಂದ ದಕ್ಷಿಣದ ರಾಜ್ಯಗಳಿಗಿಂತ ಉತ್ತರದ ರಾಜ್ಯಗಳಾದ UP, ಬಿಹಾರ್, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದಲ್ಲಿ ಜನಸಂಖ್ಯಾ ಸ್ಫೋಟವಾಯಿತು. ಈಗ ಇಡೀ ಭಾರತದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳ ಸ್ಥಾನವನ್ನು ಏನಾದರೂ ಹಂಚಿಬಿಟ್ರೆ ಪ್ರತಿ ಬಾರಿಯೂ ದಕ್ಷಿಣದ ರಾಜ್ಯಗಳು ತಮ್ಮ ಸ್ಥಾನಗಳನ್ನು ಕಳೆದುಕೊಳ್ತಾ ಬರಬೇಕಾಗತ್ತೆ. ದಕ್ಷಿಣದ ರಾಜ್ಯಗಳು ತಮ್ಮ ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಂಡ್ರೆ ಜನಸಂಖ್ಯೆಯನ್ನು ನಿಯಂತ್ರಿಸಿದಕ್ಕಾಗಿ ಈ ಶಿಕ್ಷೆನಾ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಇವತ್ತಿನ ಸಮಸ್ಯೆ ಮಾತ್ರ ಅಲ್ಲ, ದೀರ್ಘಾವಧಿಯಲ್ಲಿಯೂ ಸಹ ದಕ್ಷಿಣದ ರಾಜ್ಯಗಳಿಗೆ ರಾಜಕೀಯ ಅಧಿಕಾರ ಕಡಿಮೆ ಆಗ್ತಾನೆ ಹೋಗ್ಬಿಡತ್ತೆ. ಸೊ ಇದಕ್ಕಾಗಿ 1976ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತಂದು ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆಯನ್ನು ಮುಂದಿನ 25 ವರ್ಷಗಳವರೆಗೆ ತಡೆ ಹಿಡಿದ್ರು. ಆದ್ರಿಂದ ಯಾವುದೇ ರಾಜ್ಯಗಳು ಎಷ್ಟೇ ವೇಗವಾಗಿ ಬೆಳೆದ್ರು 2001ರವರೆಗೆ ಯಾವುದೇ ರಾಜ್ಯವು ಲೋಕಸಭಾ ಕ್ಷೇತ್ರಗಳನ್ನು ಗಳಿಸೋದೂ ಇಲ್ಲ ಅಥವಾ ಕಳ್ಕೊಳ್ಳೋದೂ ಇಲ್ಲ ಅಂತ ಆಯಿತು. ಆದರೆ 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರ ಬಂದಾಗ ಸಂವಿಧಾನಕ್ಕೆ ಮತ್ತೆ 84ನೇ ತಿದ್ದುಪಡಿಯನ್ನು ತಂದು ಮತ್ತೆ ಮುಂದಿನ 25 ವರ್ಷಗಳ ಕಾಲ ಕ್ಷೇತ್ರ ಪುನರ್ ವಿಂಗಡಣೆಯನ್ನು ತಡೆ ಹಿಡಿದ್ರು. ಅಂದರೆ ಕ್ಷೇತ್ರ ಪುನರ್ ವಿಂಗಡಣೆಯನ್ನು ಫ್ರೀಸ್ ಮಾಡಿಬಿಟ್ರು. ಇದ್ರ ಪ್ರಕಾರ ಈಗ ಸಮಯ ಬಂದಿದೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡೋಕೆ. ಈಗ ನಿಮಗೊಂದು ಆಲೋಚನೆ ಬರ್ಬೋದು, ಈಗಾಗಲೇ ಕ್ಷೇತ್ರ ಪುನರ್ ವಿಂಗಡಣೆಯಾಗಿ ಸುಮಾರು 50 ವರ್ಷಗಳೇ ಕಳೆದು ಹೋಗಿದೆ. ಸೊ ಇದು ಒಂದಲ್ಲ ಒಂದು ದಿನ ಕೈಗೊಳ್ಳಲೇಬೇಕಲ್ವಾ ಅಂತ. ಅದು ಸರಿನೇ, ಆದರೆ ಕಳೆದ 50 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಭಾರತದಲ್ಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಜನಸಂಖ್ಯೆ ವಿಚಾರದಲ್ಲಂತೂ ದಕ್ಷಿಣ ಭಾರತಕ್ಕೂ ಮತ್ತು ಉತ್ತರ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಜನಗಣತಿ ಪ್ರಕಾರ 1971 ಮತ್ತು 2011ರ ನಡುವೆ ದಕ್ಷಿಣದ 5 ರಾಜ್ಯಗಳಾದ ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಒಟ್ಟು 11.7 ಕೋಟಿ ಜನರಿದ್ರೆ, ಅದೇ ಅವಧಿಯಲ್ಲಿ ಉತ್ತರ ಪ್ರದೇಶ ಒಂದೇ ರಾಜ್ಯದಲ್ಲೇ 11.15 ಕೋಟಿ ಜನಸಂಖ್ಯೆ ಇದೆ. ಇದರ ಮೂಲಕ ಉತ್ತರದ ಒಂದೇ ಒಂದು ರಾಜ್ಯ ದಕ್ಷಿಣದ 5 ರಾಜ್ಯಗಳು ಬೆಳೆದಷ್ಟು ಜನಸಂಖ್ಯೆಯನ್ನು ಬೆಳೆಸ್ಕೊಂಡಿದೆ. ಈಗ ಜನಸಂಖ್ಯೆ ಆಧಾರದ ಮೇಲೆ ಗಡಿಗಳನ್ನು ನಿರ್ಧಾರ ಮಾಡೋಕೆ ಹೊರಟ್ರೆ ಉತ್ತರ ಪ್ರದೇಶ ಈಗ ಇರೋ ಸ್ಥಾನಕ್ಕಿಂತ 17 ಸ್ಥಾನಗಳನ್ನು, ಬಿಹಾರ್ 11 ಸ್ಥಾನವನ್ನು ಪಡೆಯುತ್ತೆ. ಆದರೆ ತಮಿಳುನಾಡು 9 ಸ್ಥಾನಗಳನ್ನು ಮತ್ತು ಕೇರಳ 6 ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ. ವಿಶೇಷವಾಗಿ ಹಿಂದಿ ಬೆಲ್ಟ್ ರಾಜ್ಯಗಳಾದ ಉತ್ತರ ಪ್ರದೇಶ, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನಗಳು ಒಟ್ಟಾಗಿ ಸೇರಿಕೊಂಡು 43 ಸ್ಥಾನಗಳನ್ನು ಗಳಿಸಿದ್ರೆ ದಕ್ಷಿಣದ 5 ರಾಜ್ಯಗಳು ಒಟ್ಟಾಗಿ 24 ಸ್ಥಾನಗಳನ್ನು ಕಳ್ಕೊಂಡ್ಬಿಡತ್ತೆ. ಸೊ ಇದನ್ನ ಬಹಳ ಸರಳವಾಗಿ ಹೇಳೋದಾದ್ರೆ ದಕ್ಷಿಣದ ರಾಜಕೀಯ ಧ್ವನಿ ಶಾಶ್ವತವಾಗಿ ಕುಗ್ಗೋಗುತ್ತೆ, ಉತ್ತರದ ಧ್ವನಿ ಗಟ್ಟಿಯಾಗ್ತಾ ಹೋಗ್ತದೆ. ಸೊ ಈ ವಿಚಾರದ ಕುರಿತು ವಿಶೇಷ ಅಧಿವೇಶನದಲ್ಲಿ ಚರ್ಚೆ ನಡೆಯುವಾಗ ಗೃಹ ಮಂತ್ರಿ ಅಮಿತ್ ಶಾ ಮಧ್ಯಪ್ರವೇಶ ಮಾಡಿದ್ರು. ಈಗ ಇರೋ 543 ಕ್ಷೇತ್ರಗಳಿಂದ 850ಕ್ಕೆ ಏರಿಸಲಾಗುವುದು ಅಂತ ಘೋಷಿಸಿದ್ರು. ಈ ಪೈಕಿ 815 ಕ್ಷೇತ್ರಗಳು ರಾಜ್ಯಗಳಿಗಾದ್ರೆ 35 ಕ್ಷೇತ್ರಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಿಗತ್ತೆ ಅಂದ್ರು. ಅಂದ್ರೆ ಸರಿಸುಮಾರು 50% ಹೆಚ್ಚಳ ಆಗತ್ತೆ ಅನ್ನೋದು ಅವ್ರ ವಾದ. ಜೊತೆಗೆ ಇದೇ ಅಮಿತ್ ಶಾ ಹೇಳುವಂತೆ ಇವರ ಸೂತ್ರದಲ್ಲಿ ಯಾವುದೇ ರಾಜ್ಯಗಳಿಗೆ ಅನ್ಯಾಯ ಆಗೋದಿಲ್ಲ, ಪ್ರತಿ ರಾಜ್ಯವು ಹೆಚ್ಚಿನ ಸ್ಥಾನಗಳನ್ನು ಪಡೆಯುತ್ತೆ ಅನ್ನೋದು. ಸೊ ಈಗ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ಒಂದು ಕೋಷ್ಟಕವನ್ನು ಗಮನಿಸಿ. ಅಮಿತ್ ಶಾ ಹೇಳೋ ಪ್ರಕಾರ ದಕ್ಷಿಣದ ರಾಜ್ಯಗಳು 129ರಿಂದ 195ಕ್ಕೆ ಏರುತ್ತೆ. ಅಂದರೆ ಸುಮಾರು ಒಂದು 66 ಕ್ಷೇತ್ರಗಳು ಹೆಚ್ಚಾಗತ್ತೆ. ಸೊ ಒಟ್ಟಾರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದಾಗ 23.76% ಇಂದ 23.87% ಆಗತ್ತೆ. ಸೊ ಅಮಿತ್ ಶಾ ಲೆಕ್ಕಾಚಾರದ ಪ್ರಕಾರ ಇಡೀ ರಾಜ್ಯಕ್ಕೆ ಸರಿಯಾದ ಕ್ಷೇತ್ರಗಳು ಏರಿಕೆಯಾಗತ್ತೆ ಅಂತ ಹೇಳೋದು. ಅಂದ್ರೆ ಪ್ರತಿ ರಾಜ್ಯದ ಪಾಲು 50% ಹೆಚ್ಚಳ ಆಗೋದ್ರಿಂದ ಪ್ರತಿ ರಾಜ್ಯದ ಪಾಲು ಸಮಾನ ಆಗಿರುತ್ತೆ ಅನ್ನೋ ವಾದವನ್ನು ಅವರು ಈಗ ಮುಂದಿಡ್ತಿದ್ದಾರೆ. ವೀಕ್ಷಕರೇ, ಈ ಕತೆ ಇಲ್ಲಿಗೆ ಮುಗಿತು ಅಂತ ಆಗೋದಿಲ್ಲ. ಸೊ ಇದೇ ಕೇಂದ್ರ ಸರ್ಕಾರ ಈ 50% ವಿಚಾರವನ್ನ ಬಾಯಲ್ಲಿ ಹೇಳಿದ್ ಬಿಟ್ರೆ ಬಿಲ್ಲಲ್ಲಿ ಆ ವಿಷಯನೇ ಇಲ್ಲ. ಇದಕ್ಕೆ ವಿರೋಧ ಪಕ್ಷಗಳು ಆಗ್ರಹಿಸಿದ ಏನಂತಂದ್ರೆ ನಿಮಗೆ ನಿಜಕ್ಕೂ ಎಲ್ಲ ರಾಜ್ಯಗಳಿಗೂ ಒಂದು ಸಮಾನವಾದ ನ್ಯಾಯ ಒದಗಿಸೋ ಕಾಳಜಿ ಇದ್ದಿದ್ದೆ ಆದರೆ ಬಿಲ್ಲಲ್ಲಿ ಹೇಳೋದನ್ನ ಬಿಟ್ಟು ಬಾಯಲ್ಲಿ ಯಾಕೆ ನೆಪವಾಗಿ ಹೇಳ್ತಿದ್ದೀರಾ? ಬಿಲ್ಲಲ್ಲಿ ಇದನ್ನು ಹೇಳಿ ನೀವು ಬಿಲ್ಲಲ್ಲಿ ಹೇಳ್ದೇನೆ ನಮಗೆ ಮೋಸ ಮಾಡ್ತಿದ್ದೀರಾ ಅನ್ನೋದು. ಸೊ ಇಲ್ಲಿ ಮತ್ತೊಂದು ಸಮಸ್ಯೆ ಇದೆ. ಕೇಂದ್ರ ಸರ್ಕಾರ ತರೋಕೆ ಹೊರಟಿರುವಂತಹ ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ಲಲ್ಲಿ ಯಾವ ಜನಗಣತಿಯನ್ನು ಆಧರಿಸಿ ಕ್ಷೇತ್ರಗಳನ್ನು ರಚನೆ ಮಾಡ್ತೀವಿ ಅಂತ ಎಲ್ಲೂ ಸಹ ಸ್ಪಷ್ಟವಾಗಿ ಹೇಳಿಲ್ಲ. ಈಗಾಗಲೇ ನಮ್ಮ ಹತ್ರ 2011ರ ಜನಗಣತಿ ಅಂಕಿಅಂಶ ಇದೆ. ಜೊತೆಗೆ ಇದೇ ವರ್ಷ ಮತ್ತೊಂದು ಜನಗಣತಿ ಸಹ ನಡೀತಾ ಇದೆ. ಆ ಗಣತಿ 2027ಕ್ಕೆ ಮುಗಿಯುತ್ತೆ. ಯಾವ ಗಣತಿಯನ್ನು ಇವರು ಆಧಾರವಾಗಿ ಬಳಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಎಲ್ಲೂ ಹೇಳೇ ಇಲ್ಲ. ಅಂದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಆಡಳಿತ ಪಕ್ಷ ತನಗೆ ಬೇಕಾದ ಗಣತಿಯನ್ನು ಇಟ್ಕೊಂಡು ಕ್ಷೇತ್ರ ಪುನರ್ ವಿಂಗಡಣೆ ಮಾಡೋಕೆ ಚಿಂತಿಸಿದೆ ಅಂತ. ಒಂದೊಮ್ಮೆ ಈ ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ಏನಾದರೂ ಪಾಸ್ ಆಗಿ ಸಂವಿಧಾನಕ್ಕೆ ತಿದ್ದುಪಡಿ ಆಗಿದ್ದಿದ್ರೆ ಡಿಲಿಮಿಟೇಷನ್ ಕಮಿಷನ್ ಯಾವ ರೀತಿ ಹೇಳುತ್ತೋ ಅದೇ ರೀತಿ ಹೊಸ ಕ್ಷೇತ್ರಗಳು ರಚನೆ ಆಗುತ್ತೆ.
ಇದರಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೂ ಸಹ ಭಾರತದ ಯಾವುದೇ ನ್ಯಾಯಾಲಯದಲ್ಲೂ ಸಹ ಪ್ರಶ್ನಿಸೋಕೆ ಆಗೋದೇ ಇಲ್ಲ. ಸೊ ಈ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಸುಪ್ರೀಂ ಕೋರ್ಟ್ನ ಮಾಜಿ ಅಥವಾ ಹಾಲಿ ನ್ಯಾಯಮೂರ್ತಿಗಳು ಮತ್ತು ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರು ಹಾಗೂ ರಾಜ್ಯ ಚುನಾವಣಾ ಆಯೋಗಗಳ ಅಧ್ಯಕ್ಷರು ಇರ್ತಾರೆ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರ ಮೇಲೆ ಅನೇಕ ಆರೋಪಗಳಿದೆ. ಕೇಂದ್ರ ಸರ್ಕಾರ ಅರ್ಥಾತ್ ಮೋದಿ ಸರ್ಕಾರ ಹೇಳುವಂತೆ ಇವರು ಕೇಳ್ತಿದ್ದಾರೆ ಅಂತ ಹೇಳುತ್ತೆ. ಸೊ ಮೋದಿ ಸರ್ಕಾರದ ಅಣತಿಯ ಮೇರೆಗೆ SIR ಪ್ರಕ್ರಿಯೆಯನ್ನು ನಡೆಸ್ತಿದ್ದಾರೆ ಅನ್ನೋ ಆರೋಪ ಇದೆ. ಸೊ ಕೇಂದ್ರ ಸರ್ಕಾರ ಬಿಲ್ಲನ್ನು ಪಾಸ್ ಮಾಡಿ ಡಿಲಿಮಿಟೇಷನ್ ಕಮಿಷನ್ ರಚನೆ ಆದರೆ ಏನಾಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಸೊ ಈಗ ವಿರೋಧ ಪಕ್ಷಗಳು ಮಾಡ್ತಾ ಇರುವಂಥ ಆರೋಪಗಳು ಏನು ಅನ್ನೋದನ್ನು ಸರಳವಾಗಿ ಹೇಳ್ಬಿಡ್ತೇನೆ. ಮೊದಲನೇದಾಗಿ ಸರ್ಕಾರ ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ 50% ಅನುಪಾತದ ಭರವಸೆಯನ್ನ ಕೊಡ್ತಾ ಇದೆ, ಆದರೆ ಅದನ್ನು ಮಸೂದೆಯಲ್ಲಿ ಮಾತ್ರ ಮೆನ್ಷನ್ ಮಾಡಿಲ್ಲ. ಎರಡನೇದಾಗಿ ಹೊಸ ಗಡಿ ರೇಖೆಗಳನ್ನು ರಚಿಸುವಾಗ ಸರ್ಕಾರ ತಮ್ಮ ಮನಸ್ಸಿಗೆ ಬಂದಂತೆ ಮಾಡುತ್ತೆ ಅನ್ನೋದಂತೂ ಸತ್ಯ. ಸೊ ಇಲ್ಲೇ ಮುಖ್ಯವಾದ ಅಂಶ ಬರೋದು, ಇದೇ ಗಡಿರೇಖೆಗಳನ್ನು ಗುರುತಿಸುವಂಥ ಪ್ರಕ್ರಿಯೆಗೆ ಜೆರಿಮ್ಯಾಂಡ್ರಿಂಗ್ ಅಂತ ಕರೆಯಲಾಗತ್ತೆ. ಈ ಜೆರಿಮ್ಯಾಂಡ್ರಿಂಗ್ ಅಂತಂದ್ರೆ ಏನು ಅಂತ ಅದೊಂದು ಸ್ವಲ್ಪ ಈಸಿಯಾಗಿ ಹೇಳ್ಬಿಡ್ತೇನೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ದೃಶ್ಯ ಬರ್ತಾ ಇದೆ, ಗಮನಿಸಿ. ಈ ದೃಶ್ಯದಲ್ಲಿ 50 ಮನೆಗಳಿರುವಂಥ ಒಂದು ಸಣ್ಣ ಹಳ್ಳಿ ಅಂತ ಊಹಿಸ್ಕೊಳ್ಳಿ. ಅಂದ್ರೆ ಆ 50 ಮನೆಯನ್ನ 50 ಮತದಾರರು ಅಂತ ಅಂದ್ಕೊಳ್ಳಿ. ಸೊ ಈ 50 ಮತದಾರರಲ್ಲಿ 30 ಮತದಾರರು ಕೇಸರಿ ಬಣ್ಣದ ಪಕ್ಷಕ್ಕೆ ಅಥವಾ ಆಡಳಿತ ಪಕ್ಷಕ್ಕೆ ಬೆಂಬಲಿಸ್ತಾರೆ. ಸೊ ಅದೇ ಹಳ್ಳಿಯಲ್ಲಿರುವಂತಹ 20 ಜನ ವಿರೋಧ ಪಕ್ಷವಾದ ನೀಲಿ ಬಣ್ಣದ ಪಕ್ಷವನ್ನ ಬೆಂಬಲಿಸ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಇದರ ಅನುಪಾತ ಹೆಂಗೆ ಅಂತಂದ್ರೆ 60% ಈ ಕಡೆ 40%. ಸೊ ಈ ಹಳ್ಳಿಯಿಂದ ರಾಜ್ಯ ವಿಧಾನಸಭೆಗೆ ಕಳಿಸ್ಬೇಕಾದಂಥ ಪ್ರತಿ 10 ಜನರಿಗೆ ಒಬ್ಬರಂತೆ 5 ಪ್ರತಿನಿಧಿಗಳನ್ನು ಕಳಿಸ್ಬೇಕಾಗತ್ತೆ. ಆದರೆ ಕೇಸರಿ ಬಣ್ಣದ ಪಕ್ಷ 3 ಸ್ಥಾನಗಳನ್ನು ಗೆಲ್ಲಬೇಕು, ನೀಲಿ ಬಣ್ಣದ ಪಕ್ಷ 2 ಸ್ಥಾನವನ್ನು ಗೆಲ್ಲಬೇಕು. ಇದು ಸರಳವಾದ ಮತ್ತು ನ್ಯಾಯವಾದ ಲೆಕ್ಕ ಕೂಡ. ಈಗ ನೀವು ಈ ಎರಡನೇ ಚಿತ್ರವನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಿ. ಇದೇ 30 ಕೇಸರಿ ಬಣ್ಣದ ಮತದಾರರು ಮತ್ತು 20 ಬಣ್ಣದ ನೀಲಿ ಮತದಾರರು ಮಿಕ್ಸ್ ಆಗಿ ಇದ್ದಾರೆ ಅಂತಂದ್ರೆ ಗಡಿರೇಖೆಗಳನ್ನು ಬದಲಾಯಿಸುವವರು ಆಡಳಿತದ ಪಕ್ಷದ ಪರವಾಗಿ ಗಡಿರೇಖೆಗಳನ್ನು ಬದಲಾಯಿಸ್ತಾರೆ ಅಂತ ಅರ್ಥ. ಸೊ ನ್ಯಾಯಯುತವಾಗಿ ಮಾಡಬೇಕಾದ್ರೆ ಕೇಸರಿ ಬಣ್ಣದ ಪಕ್ಷ 60%, ನೀಲಿ ಬಣ್ಣದ ಪಕ್ಷ 40%, ಅಥವಾ ಕೇಸರಿ ಬಣ್ಣದ ಪಕ್ಷಕ್ಕೆ 40 ಅಥವಾ ನೀಲಿ ಬಣ್ಣದ ಪಕ್ಷಕ್ಕೆ 60% ಆಗಬೇಕು. ಆದರೆ ಆಡಳಿತ ಪಕ್ಷ ಡಿಲಿಮಿಟೇಷನ್ ಕಮಿಷನ್ ಅನ್ನ ಮಾಡಿರುವಂಥ ಸರ್ಕಾರ ಕೇಸರಿ ಬಣ್ಣದ ಪಕ್ಷದ ವಿಸ್ತಾರವನ್ನ ಜಾಣತನದಿಂದ ಹೆಚ್ಚುತ್ತೆ. ಅದು ಹೇಗಪ್ಪ ಅಂತಂದ್ರೆ 5 ಸ್ಥಾನಗಳಲ್ಲಿ 4 ಗೆಲ್ಲೋ ರೀತಿಯಲ್ಲಿ ಗಡಿಗಳನ್ನ ರಚಿಸುತ್ತೆ. ವಿರೋಧ ಪಕ್ಷವಾದ ನೀಲಿ ಬಣ್ಣದ ಪಕ್ಷಕ್ಕೆ 1 ಗೆಲ್ಲೋ ರೀತಿಯಲ್ಲಿ ಅಥವಾ ನೀಲಿ ಬಣ್ಣದ ಪಕ್ಷವನ್ನ ಬೆಂಬಲಿಸುವ ಮತದಾರರನ್ನ ಕೇಸರಿ ಬಣ್ಣದವರ ಜೊತೆಗೆ ಮಿಕ್ಸ್ ಮಾಡಿ 5ರಲ್ಲಿ 1 ಗೆಲ್ಲುವಂತೆ ಮಾಡಿಬಿಡ್ತಾರೆ. ಇದನ್ನೇ ಜೆರಿಮ್ಯಾಂಡ್ರಿಂಗ್ ಅಂತ ಕರೆಯಲಾಗತ್ತೆ. ಇದೊಂದು ಸಿದ್ಧಾಂತ ಅಲ್ಲ, ಉದ್ದೇಶಪೂರ್ವಕವಾಗಿ ಗಡಿಗಳನ್ನು ಬದಲಾಯಿಸುವ ಒಂದು ಕುತಂತ್ರ. ಇದಕ್ಕೆ ನಿಮಗೆ ಬಹಳ ಒಂದು ಹತ್ತಿರವಾದ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ 2023 ಮಾರ್ಚಲ್ಲಿ ಭಾರತದ ಚುನಾವಣಾ ಆಯೋಗ ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಅನ್ನ ಮಾಡಿತು. ಇಡೀ ಅಸ್ಸಾಂನಲ್ಲಿ 126 ವಿಧಾನಸಭಾ ಕ್ಷೇತ್ರಗಳಿದೆ. ಅದರಲ್ಲಿ ಸುಮಾರು 35 ಕ್ಷೇತ್ರದಲ್ಲಿ ಮುಸ್ಲಿಮರು ಬಹುಮತವನ್ನು ಹೊಂದಿದ್ದಾರೆ. ಆದರೆ ಗಡಿರೇಖೆಗಳನ್ನು ನಿರ್ಧಾರ ಮಾಡಿದ ನಂತರ ಮುಸ್ಲಿಮರು ಪ್ರತಿನಿಧಿಸುವಂತಹ ಕ್ಷೇತ್ರ 20ಕ್ಕೆ ಇಳಿತು. ಇದು 20ಕ್ಕೆ ಇಳಿತು ಅನ್ನೋದಕ್ಕಿಂತ 20ಕ್ಕೆ ಇಳಿಸಲಾಯಿತು. ಇದಕ್ಕೂ ಹತ್ತಿರವಾದ ಇನ್ನೊಂದು ಉದಾಹರಣೆ ಅಂತಂದ್ರೆ ನಿಮಗೆಲ್ಲ ಹಾಸನ ಗೊತ್ತೇ ಇದೆ ಅಲ್ವಾ. 2004ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗ ಧರಮ್ ಸಿಂಗ್ ಮುಖ್ಯಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ವಿಧಾನಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ನಡೆದಿತ್ತು. ಕ್ಷೇತ್ರ ಪುನರ್ ವಿಂಗಡಣೆ ಅನ್ನೋದು ಡಿಲಿಮಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಮೂಲಕ ನಡೆಯುವಂಥ ಒಂದು ಸಂವಿಧಾನಾತ್ಮಕ ಪ್ರಕ್ರಿಯೆ ಆದರೂ ಸಹ ಅದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರ ಕೈವಾಡ ಇತ್ತು ಅನ್ನೋ ಚರ್ಚೆ ವ್ಯಾಪಕವಾಗಿ ನಡೆದಿತ್ತು. ಸೊ ನಿಜಕ್ಕೂ ದೇವೇಗೌಡ ಅವರ ಕೈವಾಡ ಇದ್ದದ್ದು ಕ್ಷೇತ್ರ ಪುನರ್ ವಿಂಗಡಣೆಯ ನಂತರ ನಡೆದಂಥ 2008ರ ವಿಧಾನಸಭಾ ಚುನಾವಣೆಯಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸ್ತು. ಸೊ ಆ ಸಂದರ್ಭದಲ್ಲಿ ನಡೆದಂಥ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ JDSನಿಂದ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರನ್ನ 2005ರಲ್ಲಿ ಪಕ್ಷದಿಂದ ಹೊರಹಾಕಲಾಯಿತು. ಸೊ JDS ತೊರೆದ ನಂತರ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ರು. ದೇವೇಗೌಡ ಅವರು ಆ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಸೊ ಬದಲಿಗೆ ದೇವೇಗೌಡ ಅವರು ಪುತ್ರ HD ರೇವಣ್ಣ ಪ್ರತಿನಿಧಿಸ್ತಾ ಇದ್ದಂಥ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರವನ್ನ ಭದ್ರ ಮಾಡಿಕೊಳ್ಳುವಂತ ಯೋಚಿಸಿದ್ರು. ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ ಆ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥ ಪಟ್ಟಣದಿಂದ ಸುಮಾರು ಒಂದು 12 ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿ ಮೈಸೂರು ಹೋಬಳಿಯನ್ನ ಕಿತ್ತು ಪಕ್ಕದ ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಬಿಟ್ರು. ಹೊಳೆ ನರಸೀಪುರದಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ದುದ್ದ ಹೋಬಳಿಯನ್ನ ಹೊಳೆ ನರಸೀಪುರಕ್ಕೆ ತಂದು ಜೋಡಿಸಿದ್ರು. ಯಾಕಂತಂದ್ರೆ ಹಳ್ಳಿ ಮೈಸೂರು ಹೋಬಳಿಯಲ್ಲಿ ಕುರುಬ ಮತದಾರರ ಸಂಖ್ಯೆ ಹೆಚ್ಚಾಗಿತ್ತು. ಸಿದ್ದರಾಮಯ್ಯನವರ ಕಾರಣಕ್ಕೆ ಪುತ್ರನ ಗೆಲುವಿಗೆ ತೊಡಕುಂಟಾಗಬಹುದು ಅಂತ ದೇವೇಗೌಡ ಅವರು ಭಾವಿಸಿದ್ರು.
ಆದ್ರಿಂದಾನೇ ಅದನ್ನ ಅರಕಲಗೂಡಿಗೆ ಸೇರಿಸಿದ್ರು. ಸೊ ಒಕ್ಕಲಿಗರೇ ಹೆಚ್ಚಾಗಿದ್ದಂಥ ದುದ್ದಾ ಹೋಬಳಿಯನ್ನ ಹೊಳೆನರಸೀಪುರಕ್ಕೆ ಜೋಡಿಸಿದ್ರು. ಅಷ್ಟೇ ಅಲ್ಲ, ಹಾಸನ ಜಿಲ್ಲೆಯನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಳ್ಬೇಕು ಅನ್ನೋ ದುರಾಸೆಯಿಂದ ಕಾಂಗ್ರೆಸ್ನಿಂದ ಗೆದ್ದಿದ್ದಂಥ ಸಚಿವರಾಗಿ ಬೆಳೀತಾ ಇದ್ದಂಥ ಗಂಡಸಿ ಶಿವರಾಮ್ ಪ್ರತಿನಿಧಿಸ್ತಾ ಇದ್ದಂಥ ಗಂಡಸಿ ಕ್ಷೇತ್ರವನ್ನೇ ಇಲ್ಲವಾಗಿಸಿ ಅದನ್ನ ಅರಸೀಕೆರೆ, ಹಾಸನ ಮತ್ತು ಹೊಳೆನರಸೀಪುರಕ್ಕೆ ಹಂಚಾಕ್ಬಿಟ್ರು. ಕ್ಷೇತ್ರವಿಲ್ಲದೆ ಅತಂತ್ರರಾದಂಥ ಗಂಡಸಿ ಶಿವರಾಮ್ ಅವರು 2008ರಿಂದ 2023ರವರೆಗೆ 4 ಚುನಾವಣೆಗಳು ಬಂದು ಹೋದ್ರೂ ಸಹ ತಮ್ಮದೇ ಆದ ಕ್ಷೇತ್ರ ಇಲ್ಲದೆ ಗೆಲ್ಲಿಕ್ಕಾಗಲೇ ಇಲ್ಲ. ಇನ್ನು ಇದೇ ರೀತಿ ಬೆಂಗಳೂರು ಗ್ರಾಮಾಂತರದಿಂದ ಗೆಲ್ತಾ ಇದ್ದಂಥ ಮತ್ತೊಬ್ಬ ಒಕ್ಕಲಿಗ ನಾಯಕ DK ಶಿವಕುಮಾರ್ ಅವರ ಸಾತನೂರು ಕ್ಷೇತ್ರವನ್ನ ಇಲ್ಲದಂತೆ ಮಾಡಿದ್ರು. ಇದು ಕೇವಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ದೇವೇಗೌಡ ಅವರು ತೋರಿದ ರಾಜಕೀಯ. ಒಂದ್ ವೇಳೆ ಕೇಂದ್ರ ಸರ್ಕಾರ ಪಟ್ಟು ಬಿದ್ದು ಡಿಲಿಮಿಟೇಷನ್ ಮಾಡಿದ್ರೆ ಏನಾಗಬಹುದು ಅಂತ ಒಮ್ಮೆ ಯೋಚಿಸಿ. ಈಗ ಸೊ ಇದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇರುವ ಲೋಕಸಭಾ ಕ್ಷೇತ್ರಗಳ ಹೆಚ್ಚಿಸುವಿಕೆ 850ಕ್ಕೆ ಹೋಲಿಸಿದ್ರೆ ಆಡಳಿತ ಪಕ್ಷ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮತ್ತು ಅಧಿಕಾರಕ್ಕೆ ಅನುಗುಣವಾಗಿ ಗಡಿರೇಖೆಗಳನ್ನು ಪುನರ್ ರಚಿಸಬಹುದು. ಆದ್ರಿಂದ ಆಡಳಿತ ಪಕ್ಷ ತನಗೆ ಬೇಕಾದಂತೆ ಗಡಿಗಳನ್ನು ಗುರುತಿಸುವ ಮತ್ತು ಉಳಿದವುಗಳನ್ನು ನಿರ್ಲಕ್ಷಿಸೋದು ನಡಿಬಹುದು ಅಂತ ವಿರೋಧ ಪಕ್ಷಗಳು ಕಳವಳವನ್ನು ವ್ಯಕ್ತಪಡಿಸ್ತಾ ಇರೋದು. ಸೊ ನಾನಿಲ್ಲಿ ಇನ್ನೊಂದು ವಿಷಯವನ್ನು ಸ್ಪಷ್ಟ ಮಾಡಿಬಿಡ್ತೇನೆ. ಮೇಲೆ ಹೇಳಿದಂಥ ಯಾವುದೂ ಸಹ ಸಂಭವಿಸುವ ಭರವಸೆ ಇಲ್ಲ. ಆದರೆ ಮಸೂದೆಯಲ್ಲಿ ಕೇಂದ್ರ ಸರ್ಕಾರ ಹೇಳಿರೋದನ್ನು ಗಮನಿಸಿದ್ರೆ ಇದೇ ಆಗತ್ತೆ ಅನ್ನೋ ಬಗ್ಗೆ ಸಂಶಯ ಇದೆ. ಜೊತೆಗೆ ಇದ್ಯಾವುದನ್ನು ಸಹ ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗದಂತೆ ಮಾಡಿಬಿಡ್ತಾರೆ. ಯಾಕಂತಂದರೆ ಡಿಲಿಮಿಟೇಷನ್ ಕಮಿಷನ್ ಹೇಳೋದೆ ಸಂವಿಧಾನಕ್ಕೆ ತಿದ್ದುಪಡಿಯಾದ ಡಿಲಿಮಿಟೇಷನ್ ಮಸೂದೆಯನ್ನು ಯಾವ ನ್ಯಾಯಾಲಯದಲ್ಲಿಯೂ ಪ್ರಶ್ನಿಸೋಕೆ ಆಗೋದಿಲ್ಲ. ಇದರಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಇದೆ. ಅದೇನಂತಂದರೆ ಹಣಕಾಸಿನ ವಿಚಾರ. ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವಂಥ ಮೊದಲ ರಾಜ್ಯ ಅಂತಂದರೆ ಮಹಾರಾಷ್ಟ್ರ, ಎರಡನೇದು ಕರ್ನಾಟಕ. ಸೊ ಕರ್ನಾಟಕ ಕೇಂದ್ರಕ್ಕೆ ತಮ್ಮ ತೆರಿಗೆ ಪಾಲನ್ನು ಕಳಿಸುವಂಥ ಪ್ರತಿ 100 ರೂಪಾಯಿಗೆ 13.9 ರೂಪಾಯಿಗಳನ್ನು ಮರಳಿ ಪಡಿತಾ ಇದೆ. ಕೇರಳಕ್ಕೆ 63.4 ರೂಪಾಯಿ, ತಮಿಳುನಾಡಿಗೆ 29.7 ರೂಪಾಯಿಗಳು ಸಿಗ್ತಾ ಇದೆ. ಇವುಗಳು ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆ ಉತ್ಪಾದಿಸುವಂಥ ಒಂದು ರಾಜ್ಯ. ಈಗ ನೋಡಿ, ಉತ್ತರ ರಾಜ್ಯಗಳಾದಂಥ ಉತ್ತರ ಪ್ರದೇಶ ಕೇಂದ್ರಕ್ಕೆ ಕಳಿಸುವಂಥ ಪ್ರತಿ 100 ರೂಪಾಯಿಗೆ 333.2 ರೂಪಾಯಿಗಳನ್ನು ಹಿಂತಿರುಗಿ ವಾಪಸ್ ಪಡಿತಾ ಇದೆ. ಬಿಹಾರ 100 ರೂಪಾಯಿಗೆ 922.5 ರೂಪಾಯಿಗಳನ್ನು ಮತ್ತು ಜಾರ್ಖಂಡ್ ಅದೇ 100 ರೂಪಾಯಿಗೆ 303 ರೂಪಾಯಿಗಳನ್ನು ಮರಳಿ ಪಡಿತಾ ಇದೆ. ಈಗ ಮತ್ತೆ ಅಸಮಾನತೆ ಸೃಷ್ಟಿಯಾಗುತ್ತೆ. ದಕ್ಷಿಣದ ರಾಜ್ಯಗಳು ಅತಿ ಹೆಚ್ಚು ತೆರಿಗೆಯನ್ನು ಆದಾಯವನ್ನು ಸಂಗ್ರಹಿಸಿ ಕೊಟ್ಟಾಗಲೂ ಸಹ ತಾವು ಮಾತ್ರ ಇಷ್ಟು ಕಡಿಮೆ ಹಣವನ್ನು ಪಡಿತಾ ಇದ್ರೆ ಕೇಂದ್ರದಲ್ಲಿ ಆಡಳಿತ ನಡೆಸುವಂಥ ಸರ್ಕಾರಗಳು ಇನ್ನು ಹೆಚ್ಚಿನ ತಾರತಮ್ಯವನ್ನು ಅನುಸರಿಸ್ಬಿಡ್ತಾರೆ. ಜೊತೆಗೆ ಕ್ಷೇತ್ರಗಳು ಹೆಚ್ಚಾದಾಗ ಉತ್ತರದ ರಾಜ್ಯಗಳಿಗೆ ಕಾಮನ್ ಆಗಿ ತೆರಿಗೆ ಪಾಲು ಹೆಚ್ಚಾಗಿ ಹೋಗುವಂತೆ ಕೇಂದ್ರದ ನಿಯಮಗಳನ್ನು ತಮಗೆ ತಾವೇ ರೂಪಿಸ್ಕೊಂಡ್ಬಿಡ್ತಾರೆ. ಮೋದಿಯವರ ಡಿಲಿಮಿಟೇಷನ್ನಲ್ಲಿ ದಕ್ಷಿಣದ ರಾಜ್ಯಗಳು ರಾಜಕೀಯವಾಗಿ ಅಪ್ರಸ್ತುತ ಆಗುತ್ತೆ. ಉತ್ತರದ ರಾಜ್ಯಗಳಿಂದಾನೇ ಬಹುಮತ ಗಳಿಸ್ಕೊಳ್ಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗ್ಬಿಡತ್ತೆ. ಬಿಜೆಪಿಯನ್ನ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸದಿರುವ ದಕ್ಷಿಣದ ರಾಜ್ಯಗಳಿಗೆ ಮೋದಿಯವರು ವಿಧಿಸ್ತಾ ಇರುವಂತಹ ಶಿಕ್ಷೆ ಇದು. ಸೊ ಒಟ್ಟಾರೆಯಾಗಿ ಎರಡೂ ಕಡೆಯವರು ಇದನ್ನು ರಾಜಕೀಯ ವಿಚಾರವಾಗಿ ಬಳಸೋಕೆ ಪ್ರಯತ್ನಿಸ್ತಿದ್ದಾರೆ. ಈಗ ನೀವು ಯಾರು ಸರಿ ಯಾರು ತಪ್ಪು ಅಂತ ನಿರ್ಧರಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.